नमस्कार, खानापूर लाईव्ह न्यूज पोर्टलमध्ये स्वागत। खासदार विश्वेश्वर कागेरी हेगडे यांची नंदगडला भेट, महालक्ष्मी देवीचे घेतले दर्शन, अयोध्या श्रीराम मंदिराची प्रतिकृती व नियोजनाबद्दल केले नंदगडवासियांचे कौतुक। उत्तर कन्नड अर्थात कारवारचे खासदार विश्वेश्वर कागेरी हेगडे यांनी आज खानापूर दौरा केला। या दौऱ्यादरम्यान नंदगड येथील महालक्ष्मी देवीचे दर्शन घेऊन येथील नियोजनाबद्दल त्यांनी यात्रा कमिटी तसेच स्थानिक कार्यकर्त्यांचे कौतुक केले। खासदार विश्वेश्वर कागेरी हेगडे यांनी श्री महालक्ष्मी देवीचे दर्शन घेऊन या ठिकाणी नियोजनाबद्दल व अयोध्या श्रीराम मंदिराच्या प्रतिकृतीबद्दल कौतुक केले व या ठिकाणी कार्यकर्त्यांच्या गाठीभेटी घेतल्या। यावेळी माजी आमदार अरविंद चंद्रकांत पाटील, यात्रा कमिटीचे अध्यक्ष सुभाष पाटील, भारतीय जनता पार्टीचे ज्येष्ठ नेते प्रमोद कोचेरी, भाजपाचे माजी अध्यक्ष संजय कुबल, लैला कारखान्याचे एमडी व भाजप नेते सदानंद पाटील, प्रधान कार्यदर्शी मल्लप्पा मरियाळ, तालुका भाजपा अध्यक्ष बसवराज सानिकोप, प्रशांत लक्केबेलकर यासह अनेक कार्यकर्ते बहुसंख्येने उपस्थित होते। यावेळी पत्रकारांशी बोलताना खासदार विश्वेश्वर कागेरी हेगडे म्हणाले, नमस्कार। ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರದ ನಂದಗಡದ ಲಕ್ಷ್ಮೀ ದೇವಿ ಜಾತ್ರೆಯ ಮಹೋತ್ಸವದಲ್ಲಿ ನಾವೆಲ್ಲ ಸಂಭ್ರಮದಿಂದ ಸೇರಿದ್ದೇವೆ। ತಾಯಿ ಲಕ್ಷ್ಮೀ ದೇವಿಯ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆಯುವಂತಹ ಸದಾವಕಾಶವನ್ನು ನಂದಗಡದ ಖಾನಾಪುರದ ಜನತೆ ಸಂಸದನನ್ನಾಗಿ ಆಯ್ಕೆ ಮಾಡೋದ್ರ ಮೂಲಕ ನನಗೂ ಈ ಪುಣ್ಯದ ಅವಕಾಶದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ। ನಾನು ಲಕ್ಷ್ಮೀ ದೇವಿಗೆ ನನ್ನ ನಮಸ್ಕಾರಗಳನ್ನು ನಾನು ಮತ್ತೆ ಮತ್ತೆ ಸಲ್ಲಿಸ್ತೇನೆ। ನಂದಗಡದ ಖಾನಾಪುರದ ಜನತೆಗೂ ನನ್ನ ನಮಸ್ಕಾರಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ। ಸುಮಾರು 20-24 ವರ್ಷದ ದೀರ್ಘ ಅವಧಿಯ ನಂತರ ನಂದಗಡದ ಲಕ್ಷ್ಮೀ ದೇವಿ ಜಾತ್ರೆ ಅತ್ಯಂತ ಸಂಭ್ರಮದಿಂದ ನಡೆದಿದೆ। ಜಾತ್ರೆ ವೈಭವಪೂರ್ಣವಾಗಿ ನಡೆದಿದೆ। ಭಕ್ತರು ಬರ್ತಾ ಇರುವಂಥ ರೀತಿ, ಶ್ರದ್ಧೆ ಭಕ್ತಿಯಿಂದ ನಡ್ಕೊಳ್ತಾ ಇರುವಂಥ ರೀತಿ ಎಲ್ಲವೂ ನಮಗೆ ಇನ್ನಷ್ಟು ಹೆಚ್ಚು ಒಂದು ಧನ್ಯತೆಯನ್ನು ಕಾಣುವಂಥ ಕ್ಷಣ ಇದೆ। ನಂದಗಡದ ಜಾತ್ರಾ ಸಮಿತಿಯ ಎಲ್ಲ ಪ್ರಮುಖರಿಗೆ, ಎಲ್ಲ ಹಿರಿಯರಿಗೆ, ದೇವಸ್ಥಾನ ಕಮಿಟಿಯ ಎಲ್ಲ ಪ್ರಮುಖರು, ಎಲ್ಲ ಹಿರಿಯರಿಗೆ ಈ ಅದ್ಧೂರಿಯಾದಂಥ ಸಿದ್ಧತೆಯನ್ನು ಮಾಡಿ ಭಕ್ತರಿಗೆ ಇಷ್ಟು ಒಳ್ಳೆಯ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದಕ್ಕೆ ಸಂಸದನಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ। ನಾನು ಸಂಸದನಾಗಿ ಕೆಲವು ತಿಂಗಳುಗಳ ನಂತರ ನಾನು ಇಲ್ಲಿಗೆ ನಂದಗಡಕ್ಕೆ ಬಂದಾಗ ಈ ಜಾತ್ರೆಯ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿಯೂ ಸಹ ನಾನು ಭಾಗವಹಿಸಿದ್ದೆ। ನಮ್ಮ ತಾಲೂಕಿನ ಅಧಿಕಾರಿಗಳು, ಜಿಲ್ಲೆಯ ಅಧಿಕಾರಿಗಳು ಸಹ, ವಿಶೇಷವಾಗಿ ಪೊಲೀಸ್ ಇಲಾಖೆಯು ಸಹ ಜಾತ್ರೆ ಯಶಸ್ವಿಯಾಗಿ ನಡೆಯೋದಕ್ಕೆ ಸಹಕರಿಸಿದೆ। ಅವರೆಲ್ಲರ ಸಹಕಾರವನ್ನು ನಾನು ಮತ್ತೊಮ್ಮೆ ನೆನೆಸ್ಕೊಳ್ತೀನಿ। ನಮ್ಮ ಶಾಸಕರಾದಂಥ ವಿಠಲ್ ಅಲ್ಗೇಕರ್ ಅವರು ಮತ್ತು ಅರವಿಂದ್ ಪಾಟೀಲ್ ಅವ್ರನ್ನ ಒಳಗೊಂಡಂತೆ ನಮ್ಮೆಲ್ಲ ಪ್ರಮುಖರು ಈ ಜಾತ್ರೆಯ ಯಶಸ್ಸಿಗೆ ಸಹಕರಿಸಿರೋದಕ್ಕೆ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ। ಬಂಧುಗಳೇ, ಇವತ್ತು ನಂದಗಡದ ಲಕ್ಷ್ಮೀ ದೇವಿ ಜಾತ್ರೆಯನ್ನು ನೋಡಿದಾಗ ಪ್ರಯಾಗರಾಜ್ಯದಲ್ಲಿ ನಡೀತಿರುವಂಥ ಕುಂಭಮೇಳದ ಒಂದು ಸಂದರ್ಭ ನೆನಪಾಗತ್ತೆ, ಅಯೋಧ್ಯೆ ಕಾಶಿಯ ವೈಭವದ ನೆನಪಾಗತ್ತೆ। ಯಾಕೆಂದರೆ ಅಯೋಧ್ಯೆಯ ರಾಮ ಮಂದಿರದ ರೀತಿಯಲ್ಲೇ ನಂದಗಡದ ಲಕ್ಷ್ಮೀ ದೇವಿ ಜಾತ್ರೆಯನ್ನು ಮಾಡೋದ್ರ ಮೂಲಕ ನಾವು ರಾಮನನ್ನು ಸ್ಮರಿಸುವಂತಹ ಒಂದು ಪುಣ್ಯದ ಅವಕಾಶವನ್ನು ಇಲ್ಲಿ ಮಾಡಿರೋದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಿತಿಯ ಮುಖ್ಯಸ್ಥರಿಗೆ ಅಭಿನಂದಿಸ್ತಾ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಯಾವತ್ತೂ ಸಹ ನಮ್ಮ ಶ್ರದ್ಧೆ ಭಕ್ತಿಯನ್ನು ನಾವು ದೇವರಲ್ಲಿ ಸಮರ್ಪಿಸಿಕೊಂಡೇ ಬಂದಿದ್ದೇವೆ। ಆ ಹಿನ್ನೆಲೆಯಲ್ಲೇ ನಮ್ಮ ಸಂಸ್ಕೃತಿ ಜಗತ್ತಿಗೆ ಒಂದು ಮಾದರಿಯಾದಂಥ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ। ನಮಗೆ ಅದರಿಂದ ಸಿಗುವಂಥ ಸಂಸ್ಕಾರ, ನಾವು ಮನುಷ್ಯರಾಗಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಳೋದಕ್ಕೆ ನಮಗೇನು ಸಂಸ್ಕಾರ ಸಿಕ್ಕಿದೆಯೋ ಇದು ಮುಂದಿನ ಪೀಳಿಗೆಗಳಿಗೂ ಸಹ ಸಿಗಬೇಕು। ನಮ್ಮ ದೇವರ ಬಗ್ಗೆ, ದೇವತೆಗಳ ಬಗ್ಗೆ, ಶ್ರದ್ಧೆ ಭಕ್ತಿಯ ಕೇಂದ್ರಗಳ ಬಗ್ಗೆ ಅದೇ ಒಂದು ನಂಬಿಕೆಯಿಂದ ನಾವು ನಮ್ಮನ್ನು ತೊಡಗಿಸ್ಕೊಂಡಿರೋ ದೃಶ್ಯ ಇಲ್ಲೇನು ಕಾಣ್ತಾ ಇದೆ, ಹಾಗೆ ನಿತ್ಯವೂ ನಮ್ಮನ್ನು ನಾವು ಹಾಗೆ ಶ್ರದ್ಧೆ ಭಕ್ತಿಯಿಂದ ತೊಡಗಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗಳಿಗೂ ಸನಾತನ ಹಿಂದೂ ಧರ್ಮದ
ಸಂಸ್ಕಾರ ಸಿಗುವಂಥ ಕೆಲಸವನ್ನು ನಾವೆಲ್ಲ ಮಾಡುವಂಥ ಸಂಕಲ್ಪವನ್ನು ಲಕ್ಷ್ಮೀದೇವಿಯ ಈ ಒಂದು ಪದತಳದಲ್ಲಿ ನಾವೆಲ್ಲ ಮಾಡೋಣ. ಲಕ್ಷ್ಮೀದೇವಿ ನಮ್ಮೆಲ್ಲರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನೆಲ್ಲ ಕೊಟ್ಟು ಮುಂದೆ ಭವಿಷ್ಯದಲ್ಲಿ ಉತ್ತರೋತ್ತರ ಅಭಿವೃದ್ಧಿಗೆ ಅವಳು ಆಶೀರ್ವಾದವನ್ನು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ತಮ್ಮೆಲ್ಲರಿಗೂ ಸಂಸದನಾಗಿ ನನ್ನ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮಸ್ಕಾರ. आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्त्वाच्या घडामोडी व महत्त्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा, शेअर करा आणि सबस्क्राईब करा.